ಮೊನ್ನೆ ನಡೀತಾರಂತ ಮಾಲೂರು ತಾಲೂಕಲ್ಲಿ ನಡೀತಾರಂತ ದೌರ್ಜನ್ಯಗಳು ಇದ್ರ ವಿಚಾರವಾಗಿ ಏನು ಅಗಲಕೋಟೆ ಜಮೀನು ಅಂತ ಏನು ಮಾತಾಡ್ತಾ ಇದ್ದಾರೆ, ಇದು ಬೇರೆ ನೆಪಕ್ಕೆ ಮಾತ್ರ. ಯಾಕೆ ನೆಪಕ್ಕೆ ಅಂತಂದ್ರೆ, ಮಾಲೂರು ತಾಲೂಕಲ್ಲಿ ಚುನಾವಣೆ ಆದಮೇಲೆ ಚುನಾವಣೆಯಲ್ಲಿ ಸೋತಂತವ್ರು ನಮ್ಮ ಬೂತ್ಗಳಲ್ಲಿ ಕಳ್ತನ ಆಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಕೋರ್ಟ್ಗೆ ಹೋದ್ರು. ಎಲ್ರಿಗೂ ಗೊತ್ತಿರೋಂಥ ವಿಚಾರ. ಕೋರ್ಟ್ಗೆ ಹೋದ್ರು. ಆ ಕೋರ್ಟ್ಗೆ ಹೋಗಿದ್ದು ಇದುವರೆಗೂ ತೀರ್ಮಾನ ಆಗಿಲ್ಲ ಅಂದಿದ್ರೆ ಇನ್ನೂ 2 ವರ್ಷ ಅದೇ ಇರ್ತಾ ಇತ್ತು. ಅದೇನಾಗೋಯ್ತು, ಕೋರ್ಟ್ಗೆ ಹೋಗಿದ ತಕ್ಷಣ ತೀರ್ಪು ಬಂದ್ಬಿಡ್ತು, ಸುಪ್ರೀಂ ಕೋರ್ಟಿಂದ ತೀರ್ಪು ಬಂದ್ಬಿಡ್ತು, ಇಲ್ಲಿ ತಾಲೂಕ್ ಜನಕ್ಕೂ ಗೊತ್ತಾಗ್ಬಿಡ್ತು ಇದ್ರಲ್ಲಿ ಏನು ಅಕ್ರಮ ಇಲ್ಲ ಅಂತ ಹೇಳ್ಬಿಟ್ಟು ಗೊತ್ತಾಗ್ಬಿಡ್ತು. ಕೇಸ್ ಕೂಡ ಕ್ಲೋಸ್ ಆಗೋಯ್ತು. ಈಗ ಅದ್ರ ಬಗ್ಗೆ ಮಾತಾಡಂಗೆ ಇಲ್ಲ. ಏನಾದ್ರೂ ಒಂದು ವಿಷಯ ಬೇಕಲ್ಲ ಮಾತಾಡೋದಕ್ಕೆ. ಆದ್ರೆ ಈ ವಿಷಯ ಇವಾಗ ಇಲ್ವಲ್ಲ, ಕೋರ್ಟ್ ಆರ್ಡರ್ ಮಾಡಿಲ್ಲ ಅಂದಿದ್ರೆ ಇನ್ನು 2 ವರ್ಷ ಎಲೆಕ್ಷನ್ ಮುಗಿಯೋವರೆಗೂ ಅದು ಇದ್ದಿದ್ರೆ ಕೇಸು, ನಾನು MLA ಆಗ್ತೀನಿ ಕೋರ್ಟಲ್ಲಿ ನಮ್ಮ ಪರವಾಗಿ ಆಗೋಗಿದೆ, ನಾಳೆ ಆಗುತ್ತೆ ನಾಳಿದ್ದಾಗುತ್ತೆ ಅಂತ ಹೇಳ್ಕೊಂಡೇ ಭಾಷಣ ಮಾಡ್ಕೊಂಡು ಇರ್ಬೋದಾಗಿತ್ತು. ಆದ್ರೆ ಕೋರ್ಟು ತೀರ್ಪು ಕೊಟ್ಬಿಡ್ತು. ಅದು ಕೂಡ ರೀಕೌಂಟಿಂಗ್ ಮುಗಿದೋಯ್ತು. ಅದ್ರ ಪ್ರಶ್ನೆ ಕೂಡ ಇನ್ನೇನು ಮಾಡಂಗಿಲ್ಲ, ಅದು ಮುಗಿದೋಯ್ತು ಕತೆ. ಈಗ ಏನಾದ್ರೂ ಒಂದು ಮಾತಾಡಕ್ ಬೇಕಲ್ಲ, ರಾಜಕೀಯದ ಉದ್ದೇಶಕ್ಕೋಸ್ಕರ ಏನಾದ್ರೂ ಮಾತಾಡಕ್ ಬೇಕಾಗಿದೆ ಅನ್ನೋ ಉದ್ದೇಶಕ್ಕೋಸ್ಕರ ಇವತ್ತು ಅಗಲಕೋಟೆ ಜಮೀನು ತಗೊಂಡ್ರೆ ಆ ಜಮೀನಲ್ಲಿ ಏನಾದ್ರೂ ಅಕ್ರಮಗಳಿದ್ರೆ, ಇವತ್ತು 50 ಎಕರೆ ಸರ್ಕಾರಿ ಸಾಲ ಇದೆ, ಇನ್ನೊಂದಿದೆ ಅಂತ ಹೇಳ್ತಾ ಇದಾರಲ್ಲ, ಎಲ್ಲ ಬೋಗಸ್ ಮಾತುಗಳಿವೆಲ್ಲ. ಯಾಕಂದ್ರೆ ಜಮೀನು ಬಂದು ಇನಾಮ್ ಆರ್ಡರ್ 1957ರಲ್ಲಿ ಸರ್ಕಾರ ವಾಪಸ್ ತಗೊಂಡಿದೆ. 55ರಲ್ಲಿ ಗಿಫ್ಟ್ ಡೀಡ್ ಕೊಟ್ಟಿದ್ರೆ ಕೂಡ ಅವ್ರ ಅಪ್ಪಂದು ಯಾರು ಕೊಟ್ಟರು ಅವ್ರ ತಂದೆ ಆಸ್ತಿ ಮಗ ಕೊಡಕ್ ಬರಲ್ಲ. ಯಾಕಂದ್ರೆ ಅವ್ರ 6 ಜನ ಮಕ್ಕಳು ಇರ್ಬೇಕಾದ್ರೆ ತಂದೆ ಮಕ್ಕಳು ಎಲ್ಲ ಕೊಟ್ಟಿದ್ರೆ ಕೊಡ್ಬೋದಾಗಿತ್ತು. ಆದ್ರೆ ಮಗ ಕೊಟ್ಟಿರೋದು ಒಬ್ಬ ಮಗ, ಇನ್ನು 5 ಜನ ತಂದೆ ಯಾರು ಕೊಟ್ಟಿಲ್ಲ. 55ರಲ್ಲಿ ಗಿಫ್ಟ್ ಕೊಟ್ಟ ಮೇಲೆ 56ರಲ್ಲಿ ಅವ್ರ ತಂದೆ ತೀರೋಗ್ತಾರೆ. 56ರಲ್ಲಿ ಅವ್ರ ತಂದೆ ತೀರೋದ್ಮೇಲೆ ಮಕ್ಕಳಿಗೆ ಎಲ್ಲರಿಗೂ ಆ ಜಾಗ ವಾಪಸ್ ಬರುತ್ತೆ. ಬಂದ ಮೇಲೆ 57ರಲ್ಲಿ ಸರ್ಕಾರ ಇದನ್ನೆಲ್ಲ ವಶಪಡಿಸ್ಕೊಳ್ಳುತ್ತೆ. ಇಡೀ ನಮ್ಮ ಇಂಡಿಯಾದ ನಮ್ಮ ಎಲ್ಲ ಭಾರತದ ಒಂದು ಇದರಲ್ಲಿ ನಮ್ಮ ರಾಜ್ಯದಲ್ಲಿ ಏನು ಇಂದಿರಾ ಗಾಂಧಿ ಅವರು ಉಳುವಣಿಗೆ ಭೂಮಿ ಅನ್ನೋದು ಏನು ಬಂತು 57ರಲ್ಲಿ ಸರ್ಕಾರ ಎಲ್ಲ ವಶಪಡಿಸ್ಕೊಂಡ್ಬಿಡುತ್ತೆ. ಸರ್ಕಾರ ಎಲ್ಲ ವಶಪಡಿಸ್ಕೊಂಡ್ಮೇಲೆ ಏನಾಗುತ್ತೆ, ಏನು ಗಿಫ್ಟ್ ಕೊಟ್ಟಿದ್ರು 50 ಎಕರೆ ಅವರ ಒಂದು ಲ್ಯಾಂಡ್ ಓನರ್ಸ್ ಹೆಸರಲ್ಲಿ ಏನು 200 ಎಕರೆ ಇತ್ತು, ಟೋಟಲಿ 250 ಎಕರೆ ಕೂಡ ಸರ್ಕಾರಕ್ಕೆ ವಶಕ್ಕೆ ತಗೊಳುತ್ತೆ. ತಗೊಂಡ ಮೇಲೆ 62-62ರಲ್ಲಿ ಇನಾಮ್ ಆರ್ಡರ್ಗೆ ಇವ್ರು ಅಪ್ಲಿಕೇಶನ್ ಹಾಕೊಂತಾರೆ. ನಮ್ಮ ಹೆಸರಲ್ಲಿ ಏನು ಆಸ್ತಿ ಏನಿದೆಯೋ ಅದನ್ನ ಇನಾಮ್ ಆರ್ಡರ್ಗೆ ಹಾಕೊಂತಾರೆ. ಇನಾಮ್ ಆರ್ಡರ್ಗೆ ಹಾಕೊಂಡ್ಮೇಲೆ 1961-62ರಲ್ಲಿ ರೀಗ್ರಾಂಟ್ ಮಾಡಿದ್ದಾರೆ. ಇದರಲ್ಲಿ ರೀಗ್ರಾಂಟ್ ಮಾಡಿದ್ದಾರೆ ಎಷ್ಟು, 210 ಎಕರೆ ಚಿಲ್ಲರೆ. ಇನ್ನ 40 ಎಕರೆ 1956ರಲ್ಲಿ TG ಶ್ರೀನಿವಾಸ್ ಅವರು ಬೇರೆಯವ್ರಿಗೆ ಮಾರಾಟ ಮಾಡಿರ್ತಾರೆ. 40 ಎಕರೆ ಚಿಲ್ಲರೆ ಯಾವಾಗ TG ಶ್ರೀನಿವಾಸ್ ಅವ್ರು ಗಿಫ್ಟ್ ಕೊಟ್ಟಿದ್ದು ಯಾವಾಗ 55ರಲ್ಲಿ. 56ರಲ್ಲಿ ಅವರು ತಂದೆ ತೀರೋಗ್ತಾರೆ. TG ಶ್ರೀನಿವಾಸ್ ಅವ್ರ ತಂದೆ ತೀರೋಗ್ತಾರೆ. 56 ತೀರೋದ ಮೇಲೆ ಆ ಪ್ರಾಪರ್ಟಿ ಎಲ್ಲ ಮಕ್ಕಳಿಗೆ ಬರುತ್ತೆ. ಅದರಲ್ಲಿ ಮಕ್ಕಳು TG ಶ್ರೀನಿವಾಸ್ ಅವರು 40 ಎಕರೆ ಚಿಲ್ಲರೆ ಬೇರೆಯವ್ರಿಗೆ ಮಾರಾಟ ಮಾಡ್ತಾರೆ 56ರಲ್ಲಿ. 57ರಲ್ಲಿ ಮತ್ತೆ ಸರ್ಕಾರ ಎಲ್ಲ ವಶಪಡಿಸ್ಕೊಳ್ಳುತ್ತೆ. ವಶಪಡಿಸ್ಕೊಂಡ್ಮೇಲೆ ಇವ್ರು ಯಾರು ಮಾರಾಟ ಮಾಡಿದ್ರೆ 40 ಎಕರೆ ಚಿಲ್ಲರೆ 61-62ರಲ್ಲಿ ಅಪ್ಲಿಕೇಶನ್ ಹಾಕೊಂತಾರೆ. ಇದು ನಾವು ಪರ್ಚೇಸ್ ಮಾಡಿರೋದು ಸೇಲ್ ಡೀಡ್, ಇದು ನಾವು ಪರ್ಚೇಸ್ ಮಾಡಿರೋ ಜಾಗ ಅಂತ ಹೇಳ್ಬಿಟ್ಟು ಅವರು ಕ್ಲೈಮ್ ಮಾಡ್ತಾರೆ. ಕ್ಲೈಮ್ ಮಾಡಿದವರು ವಾಪಸ್ ಅವ್ರು ಕೊಟ್ಟಿದ್ದಾರೆ. ಗಿಫ್ಟೆಡ್ ಶಾಲೆ ಕೊಟ್ಟಿದ್ರೆ ಅವರು ಕ್ಲೈಮ್ ಮಾಡಬೇಕಾಗಿತ್ತು, ಇದು ನಮ್ಮ ಶಾಲೆ ಜಾಗ ನಮ್ಗೆ ಕೊಡಿ ಅಂತ ಕ್ಲೈಮ್ ಮಾಡಬೇಕಾಗಿತ್ತು. ಇವತ್ತವರೆಗೂ ಕೇಳಿರ್ಲಿಲ್ಲ, 97ವರೆಗೂ ಕೇಳಿಲ್ಲ ಅವರು. ರೀಗ್ರಾಂಟ್ ಮತ್ತೆ TG ಶ್ರೀನಿವಾಸ್ ಅವ್ರ ಫ್ಯಾಮಿಲಿಗೆ ರೀಗ್ರಾಂಟ್ ಆಗುತ್ತೆ. ರೀಗ್ರಾಂಟ್ ಆದ್ಮೇಲೆ ಅವ್ರು ಏನು ಆಸ್ತಿಗಳು ರೀಗ್ರಾಂಟ್ ಆಗುತ್ತೆ. 12 ಜನ ಮಕ್ಕಳು, TG ಶ್ರೀನಿವಾಸ್ಗೆ 12 ಜನ ಮಕ್ಕಳೇ ಇಲ್ಲ, ಯಾರು ಇಲ್ಲ, ಇಬ್ಬರೇ ಮಕ್ಕಳು, ಇವೆಲ್ಲ ಹೇಳ್ತಾರಲ್ಲ. 12 ಜನ ಮಕ್ಕಳು, 12 ಜನ ಕೂಡ 75ರಲ್ಲಿ ಪಾರ್ಟೇಷನ್ ಮಾಡ್ಕೊಂತಾರೆ. ಎಲ್ಲ ಒಟ್ಟು ಆಸ್ತಿಗಳು ಪಾರ್ಟೇಷನ್ ಮಾಡ್ಕೊಂತಾರೆ. ಪಾರ್ಟೇಷನ್ ಮಾಡ್ಕೊಂಡು 95ರಲ್ಲಿ ಕೃಷ್ಣಪ್ಪ ಅನ್ನೋರಿಗೆ ಎಂಟರ್ ವಿಲೇಜ್ ವಿತ್ ಗ್ರಾಮಟನ ವಿಲೇಜು ಎಲ್ಲ ಕೂಡ ಮಾರಾಟ ಮಾಡ್ತಾರೆ. ಯಾವಾಗ 95ರಲ್ಲಿ ಮಾರಾಟ ಮಾಡೋದು, 95-96ರಲ್ಲಿ ಮಾರಾಟ ಮಾಡೋದು. 97ರಲ್ಲಿ ಇನ್ನ ಅಲ್ಲ 97ರಲ್ಲಿ ಮಾರಾಟ ಮಾಡೋದು. 95ರಲ್ಲಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅವರು ಅಪ್ಲಿಕೇಶನ್ ಹಾಕೊಂತಾರೆ.
ಈ ಪ್ರಾಪರ್ಟಿ ನಮಗೆ ಖಾತಾ ಮಾಡಿಕೊಡಿ ಅಂತ. ಆಗ ತಹಸೀಲ್ದಾರು ಯಾರು ಅಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳು, ಇದು ನಿಮಗೆ ಕೊಡೋದಕ್ಕೆ ಬರೋದಿಲ್ಲ, ಇದು 61, 62ರಲ್ಲಿ ರೀಗ್ರಾಂಟ್ ಆಗಿರೋಂಥ ಪ್ರಾಪರ್ಟಿ, ಅದರಲ್ಲಿ ಅವ್ರ ಮಕ್ಕಳು ಪಾರ್ಟೇಷನ್ ಆಗಿರೋಂಥ ಪ್ರಾಪರ್ಟಿ, ಅವ್ರವ್ರ ಹೆಸರುಗಳಿಗೆ ಇದು ಇಂಡಿವಿಜುವಲ್ ಆಗಿ ಖಾತಾಗಳಾಗಿದ್ದಾವೆ, ಹಾಗಾಗಿ ನಿಮ್ಗೆ ಕೊಡಕ್ಕೆ ಬರೋದಿಲ್ಲ ಅಂತ ಎಂಡೇಸ್ಮೆಂಟ್ ಕೊಡ್ತಾರೆ. ಎಂಡೇಸ್ಮೆಂಟ್ ಕೊಟ್ಮೇಲೆ ಮುಗೀತು, ಇಲ್ಲ ಕೋರ್ಟ್ಗೆ ಹೋಗ್ಬೇಕಾಯ್ತು. ಅವಾಗ ಅದು ಹೋಗಿಲ್ಲ ಇದುವರೆಗೂ. ಅದಾದ್ಮೇಲೆ ಕೃಷ್ಣಪ್ಪ ಅವರು 97ರಲ್ಲಿ ಪರ್ಚೇಸ್ ಮಾಡ್ತಾರೆ. 97ರಲ್ಲಿ ಪರ್ಚೇಸ್ ಮಾಡಿ ಅವ್ರ ಕುಟುಂಬದವರು, ಕೃಷ್ಣಪ್ಪ ಅವ್ರ ಕುಟುಂಬದವರು ಎಲ್ಲ ಸೇರಿ ಈ ಜಮೀನು ಪರ್ಚೇಸ್ ಮಾಡ್ತಾರೆ. ಪರ್ಚೇಸ್ ಮಾಡಿದ್ಮೇಲೆ ಯುನೈಟೆಡ್ ಡೆವಲಪರ್ಸ್ ಅಂತ ಹೇಳ್ಬಿಟ್ಟು 2024ರಲ್ಲಿ ಅವ್ರು ಪರ್ಚೇಸ್ ಮಾಡ್ತಾರೆ. ಅವ್ರು ಯಾರು? ನಮ್ಮ ಸ್ನೇಹಿತರಾಗಿರ್ಬೋದು, ಇಲ್ಲಿರೋರು ನಮ್ಮ ಕಾರ್ಯಕರ್ತರು, ಮುಖಂಡಗಳಾಗಿರ್ಬೋದು, ಯಾರಾದ್ರೂ ಪ್ರಾಪರ್ಟಿ ತಗೊಂಡಿದ್ದಾರೆ, ನಮ್ದು ಸಮಸ್ಯೆ ಆಗಿದೆ ಅಂದ್ರೆ ನಾವು ಕೊಡೋಕೆ ನಿಂತ್ಕೊಂತೀವಿ. ಅದೇ ರೀತಿ ಇದರಲ್ಲಿ ಏನೋ ಸರ್ಕಾರಿ ಸ್ಕೂಲು ಜಾಗ ಇದೆ ಅಂದಿದ್ರೆ ಅದಕ್ಕೆ ಏನ್ ಬೇಕೋ ನಾವು ಬಿಡಿಸ್ಕೊಡಕ್ಕೆ ನಾವು ರೆಡಿ ಇದೀವಿ ಅಂತ ಕೂಡ ಹೇಳಿದೀವಿ. ಈಗಾಗಲೇ ಇವ್ರ ಕಡೆಯವರು ಏನು ಅರ್ಜಿಗಳು ಕೊಟ್ಟಿದ್ರು, ಇದರಲ್ಲಿ ಶಾಲೆ ಇದೆ, ಇದನ್ನ ಬಿಡಿಸ್ಕೊಡಿ ಅಂತ ಏನು ಅರ್ಜಿಗಳು ಕೊಟ್ಟಿದ್ರು, DC ಆಫೀಸ್ ಕೊಟ್ಟಿದ್ದಾರೆ, ತಾಲೂಕು ಆಫೀಸ್ ಕೊಟ್ಟಿದ್ದಾರೆ, ವಿಧಾನಸೌಧಕ್ಕೂ ಕೂಡ ಬಿಜೆಪಿನಲ್ಲಿ ಕೇಶವ ಪ್ರಸಾದ್ ಅವರು ಇದನ್ನ ಕ್ವಶನ್ ಕೂಡ ಕೇಳಿದ್ದಾರೆ. ಅದಕ್ಕೆ ತಕ್ಕಂಗೆ ಉತ್ತರ ಕೂಡ ಕೃಷ್ಣ ಬೈರೇಗೌಡರು ಮಂತ್ರಿಗಳು ಕೊಟ್ಟಿದ್ದಾರೆ. ಮಂತ್ರಿಗಳಿಗೆ ಹೋಗಿ ಹೇಳ್ಕೊಟ್ಬಿಟ್ಟಿದೀವಂತೆ. ಹಿಂಗೆ ಯಾಕಂದ್ರೆ ನಾವು ಕಾಂಗ್ರೆಸ್ ಗೌರ್ಮೆಂಟ್ ಅಲ್ಲಿ ಇದ್ದೀವಲ್ಲ, ನಾವು ಮಂತ್ರಿಗಳಾಗಿದ್ರಲ್ಲ ಕಾಂಗ್ರೆಸ್ ಗೌರ್ಮೆಂಟ್ ಅಲ್ಲಿ, ನಾವು ಹೋಗಿ ಹೇಳ್ಕೊಟ್ಬಿಟ್ವಿ. ಈ ತರ ಅಪಪ್ರಚಾರಗಳು ಮಾಡೋಂಥದ್ದು. ಕಾಂಗ್ರೆಸ್ ಕಮಿಟಿನಲ್ಲಿ ಕೂಡ ಎಲ್ಲಾ ಪಕ್ಷದವರು MLA ಇರ್ತಾರೆ. ಅಲ್ಲಿ ವಿಧಾನಸೌಧದಲ್ಲಿ ಆಗಿರೋಂಥ ಉತ್ತರ, ಆ ಉತ್ತರ ತಪ್ಪಾಗುತ್ತಾ? ವಿಧಾನಸೌಧ ಒಂದು ದೇವ್ರ ಮನೆ, ಆ ದೇವ್ರ ಮನೆಯಲ್ಲಿ ಕೊಡುವಂತ ತೀರ್ಪು ಕೋರ್ಟಲ್ಲಿ ಕೊಟ್ಟಂಗಿರುತ್ತೆ. ಅದನ್ನು ಸುಳ್ಳು ಹೇಳ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅಪಪ್ರಚಾರಗಳು ಮಾಡ್ತಾರೆ. ಅದಾದ್ಮೇಲೆ ಕೃಷ್ಣ ಬೈರೇಗೌಡರು ಇನ್ನೊಂದು ಮಾತು ಹೇಳಿದ್ದಾರೆ, ಇದೆಲ್ಲ ಮುಗಿದ ಮೇಲೆ ಇನ್ನೂ ಒಂದು ಕಮಿಟಿ ಮಾಡಿ ಇನ್ನೂ ಒಂದ್ಸರಿ ಪರಿಶೀಲನೆ ಮಾಡ್ತೀನಿ ಅಂತ. AC ಅವರು ಇದು ಒಂದು ಕಮಿಟಿ ಮಾಡಿದ್ದಾರೆ, 4-5 ಜನ ಕಮಿಟಿ ಕೂಡ ಆಗಿದೆ. ಕಮಿಟಿನಲ್ಲಿ ತೀರ್ಮಾನನೂ ಕೂಡ ಆಗಿ ಇದರಲ್ಲಿ ಯಾವುದೇ ಅಕ್ರಮಗಳಾಗ್ಲಿ ಇನ್ನೊಂದಾಗ್ಲಿ ಏನು ಇಲ್ಲ ಅಂತ ರಿಪೋರ್ಟ್ ಕೂಡ ವರದಿ ಕೂಡ ಗೌರ್ಮೆಂಟ್ಗೆ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಕೊಟ್ಟ ಮೇಲೆ ಇನ್ನೇನು ಕೆಲಸ? ಇನ್ನೂ ಕೋರ್ಟ್ ಬೇಕಾದ್ರೆ ಹೋಗ್ಬೋದು. ಇಷ್ಟೆಲ್ಲ ನಿಮಗೆ ಕಾನೂನಲ್ಲಿ ಅರಿವಿರೋರು, ಕಾನೂನಿಗೆ ಗೌರವ ಕೊಡೋರು, ಸುಪ್ರೀಂ ಕೋರ್ಟ್ ವರೆಗೂ ಹೋಗಿ ಬಂದಿರೋಂಥ ವ್ಯಕ್ತಿಗಳು ನೀವು ಈ ಕಾನೂನು ರೀತಿ ನಾನು ಹೋರಾಟ ಮಾಡ್ತೀನಿ ಬಿಡಲ್ಲ ಅಂತ ಹೇಳೋರು, ಹೋರಾಟ ಮಾಡ್ರಿ ಬೇಡ ಅಂದವ್ರು ಯಾರು?